ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಹಲ್ಲೆಲೂಯ, 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 ಹಲ್ಲೆಲೂಯ. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರ. ಸರ್ವಶಕ್ತರಾದ ತಂದೆಯೇ, ನಿಮಗೆ ಸ್ತೋತ್ರ. ಸೃಷ್ಟಿಕರ್ತರಾದ ತಂದೆಯೇ, ನಿಮಗೆ ಸ್ತೋತ್ರ. ಸರ್ವವಲ್ಲಭರಾದ ತಂದೆಯೇ, ನಿಮಗೆ ಸ್ತೋತ್ರ. ಸರ್ವವ್ಯಾಪಿಯಾದ ತಂದೆಯೇ, ನಿಮಗೆ ಸ್ತೋತ್ರ. ಯೆಹೋವ ದೇವರೇ, ನಿಮಗೆ ಸ್ತೋತ್ರ. ಯೆಹೋವ ಈರೇ, ನಿಮಗೆ ಸ್ತೋತ್ರ. ಯೆಹೋವ ಶಾಲೋಮ್, ನಿಮಗೆ ಸ್ತೋತ್ರ. ಯೆಹೋವ ಶಮ್ಮ, ನಿಮಗೆ ಸ್ತೋತ್ರ. ಯೆಹೋವ ನಿಸ್ಸಿ, ನಿಮಗೆ ಸ್ತೋತ್ರ. ಯೆಹೋವ ರುವಾ, ನಿಮಗೆ ಸ್ತೋತ್ರ. ಯೆಹೋವ ಚಿದ್ಕೇನು, ನಿಮಗೆ ಸ್ತೋತ್ರ. ಯೆಹೋವ ರಾಫಾ, ನಿಮಗೆ ಸ್ತೋತ್ರ. ಯೆಹೋವ ಎಲೋಹಿಂ, ನಿಮಗೆ ಸ್ತೋತ್ರ. ಯೆಹೋವ ಎಲ್ ಶಡಾಯ್, ನಿಮಗೆ ಸ್ತೋತ್ರ. ಅಬ್ರಹಾಮನ ದೇವರೇ, ನಿಮಗೆ ಸ್ತೋತ್ರ. ಇಸಾಕನ ದೇವರೇ, ನಿಮಗೆ ಸ್ತೋತ್ರ. ಯಾಕೋಬನ ದೇವರೇ, ನಿಮಗೆ ಸ್ತೋತ್ರ. ಇಸ್ರಾಯೇಲಿನ ದೇವರೇ, ನಿಮಗೆ ಸ್ತೋತ್ರ. ಪ್ರವಾದಿ ಎಲಿಯನ ದೇವರೇ, ನಿಮಗೆ ಸ್ತೋತ್ರ. ಪ್ರವಾದಿ ಎಲೀಷನ ದೇವರೇ, ನಿಮಗೆ ಸ್ತೋತ್ರ. ದಾವಿದನ ದೇವರೇ, ನಿಮಗೆ ಸ್ತೋತ್ರ. ಶದ್ರಕ್, ಮೇಷಕ್, ಅಬದ್ಗೋರರ ದೇವರೇ, ನಿಮಗೆ ಸ್ತೋತ್ರ. ಮೂಲಪುತ್ರಗಳ ದೇವರೇ, ನಿಮಗೆ ಸ್ತೋತ್ರ. ಪರಾತ್ಪರರಾದ ದೇವರೇ, ನಿಮಗೆ ಸ್ತೋತ್ರ. ಜೀವಸ್ವರೂಪರಾದ ದೇವರೇ, ನಿಮಗೆ ಸ್ತೋತ್ರ. ಕೃಪಾನಿಧಿಯಾದ ದೇವರೇ, ನಿಮಗೆ ಸ್ತೋತ್ರ. ಸಂತೈಸುವ ದೇವರೇ, ನಿಮಗೆ ಸ್ತೋತ್ರ. ನಮ್ಮನ್ನು ಉಂಟು ಮಾಡಿದ ದೇವರೇ, ನಿಮಗೆ ಸ್ತೋತ್ರ. ವಾಗ್ದಾನಗಳ ದೇವರೇ, ನಿಮಗೆ ಸ್ತೋತ್ರ. ವಾಗ್ದಾನಗಳನ್ನು ನೆರವೇರಿಸುವ ದೇವರೇ, ನಿಮಗೆ ಸ್ತೋತ್ರ. ನಿರೀಕ್ಷೆಯ ದೇವರೇ, ನಿಮಗೆ ಸ್ತೋತ್ರ. ಸೇನಾಧೀಶ್ವರ ಸರ್ವೇಶ್ವರರಾದ ದೇವರೇ, ನಿಮಗೆ ಸ್ತೋತ್ರ. ಮಹಾ ಐಶ್ವರ್ಯವುಳ್ಳ ದೇವರೇ, ನಿಮಗೆ ಸ್ತೋತ್ರ. ನಮ್ಮ ಬಗ್ಗೆ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸಿರುವ ದೇವರೇ, ನಿಮಗೆ ಸ್ತೋತ್ರ. ಸದಾಕಾಲ ನಮ್ಮ ಜೊತೆಯಲ್ಲಿರುವ ದೇವರೇ, ನಿಮಗೆ ಸ್ತೋತ್ರ. ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಪ್ರತಿದಿನ ನಮ್ಮನ್ನು ಆಶೀರ್ವಾದದಿಂದಲೂ ಅಭಿಷೇಕದಿಂದಲೂ ಮುನ್ನಡೆಸುತ್ತಿರುವ ದೇವರೇ, ನಿಮಗೆ ಸ್ತೋತ್ರ. ಅಪ್ಪ, ಈ ನಮ್ಮ ಜೀವಿತದಲ್ಲಿ ಇಲ್ಲಿಯ ತನಕ ನಾವು ಮಾಡಿರುವ ಎಲ್ಲ ಪಾಪಗಳಿಗಾಗಿ ಕ್ಷಮೆಯನ್ನು ಬೇಡುತ್ತೇವೆ ಸ್ವಾಮಿ.
ಈ ಕ್ಷಣದವರೆಗೆ ಮಾಡಿರುವ ಪ್ರತಿಯೊಂದು ಪಾಪಗಳಿಗೆ ನಿಮ್ಮ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಅಡ್ಡಿಯಾಗಿರುವಂಥ ಎಲ್ಲ ಪಾಪಗಳನ್ನು, ನಿಮ್ಮ ಯೋಜನೆಗಳು ನೆರವೇರುವುದಕ್ಕೆ ಅಡ್ಡಿಯಾಗಿರುವಂಥ ಎಲ್ಲ ನಮ್ಮ ಪ್ರತಿಯೊಂದು ಪಾಪಗಳನ್ನು ಈ ಸಮಯದಲ್ಲಿ ನಾವು ಒಪ್ಪಿಕೊಳ್ಳುತ್ತಿದ್ದೇವೆ. ಹುಟ್ಟಿದಾಗಿನಿಂದ ಇಲ್ಲಿಯ ತನಕ ಮಾಡಿದ ಎಲ್ಲ ಪಾಪಗಳಿಗಾಗಿ ಕ್ಷಮೆಯನ್ನು ಬೇಡುತ್ತೇವೆ ಸ್ವಾಮಿ. ಯೆಶಾಯ ಪ್ರವಾದಿ ಗ್ರಂಥ 1ನೇ ಅಧ್ಯಾಯ ವಾಕ್ಯ 19ರಲ್ಲಿ ನೀವು ನುಡಿದಿದ್ದೀರಿ, ನೀವು ಮನಪೂರ್ವಕವಾಗಿ ನನಗೆ ವಿಧೇಯರಾದರೆ ಈ ನಾಡಿನ ಸತ್ಫಲವನ್ನು ಸವಿಯುವಿರಿ ಎಂದು ವಾಗ್ದಾನ ಮಾಡಿದಿರಿ ದೇವ. ಅಪ್ಪ, ಈ ಒಂದು ಪರಿಶುದ್ಧವಾದ ಸಮಯದಲ್ಲಿ ಮನಪೂರ್ವಕವಾಗಿ ಪೂರ್ಣ ಮನಸ್ಸಿನಿಂದಲೂ ನಾವು ಮಾಡಿದವೆಲ್ಲ ಪಾಪಗಳನ್ನು ಒಪ್ಪಿಕೊಳ್ಳುತ್ತಿದ್ದೇನೆ ಸ್ವಾಮಿ. ನಾನು ಮಾಡಿದ ಪ್ರತಿಯೊಂದು ಪಾಪಗಳಿಗಾಗಿ ಕ್ಷಮೆ ಯಾಚಿಸುತ್ತಿದ್ದೇನೆ. ಈ ಪಾಪಗಳನ್ನು ಬಿಟ್ಟು ಬಿಡುವುದಕ್ಕಾಗಿ ಯೇಸುವೇ, ನಿಮ್ಮ ನಾಮದ ಶಕ್ತಿಯಿಂದಲೂ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ಶಕ್ತಿಯಿಂದಲೂ ನನ್ನನ್ನು ಬಲಪಡಿಸಿರಿ ಸ್ವಾಮಿ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ ವಾಕ್ಯ 15-16ರಲ್ಲಿ ನೀವು ಹೀಗೆಂದು ನುಡಿದಿದ್ದೀರಿ, ಈಗೋ ನೋಡು, ನಾನು ನಿನ್ನ ಮುಂದೆ ಶುಭವನ್ನು ಅಶುಭವನ್ನು, ಜೀವವನ್ನು ಸಾವನ್ನು ನಿನ್ನ ಮುಂದೆ ಇಟ್ಟಿದ್ದೇನೆ. ನಾನು ನಿನಗೆ ಬೋಧಿಸುವಂತೆ ನೀನು ನಿನ್ನ ದೇವರನ್ನು ಪ್ರೀತಿಸು. ನೀನು ನಿನ್ನ ದೇವರಾದ ಸರ್ವೇಶ್ವರನನ್ನು ಪ್ರೀತಿಸಿ ಅವರು ಹೇಳಿದ ಮಾರ್ಗದಲ್ಲಿ ನಡೆದು ಅವರ ಆಜ್ಞಾವಿಧಿಗಳನ್ನು ಅನುಸರಿಸಿದರೆ ನೀನು ಬದುಕಿ ಬಾಳುವೆ, ಅಭಿವೃದ್ಧಿಯಾಗುವೆ. ನೀನು ಸ್ವಾಧೀನ ಮಾಡಿಕೊಳ್ಳಲು ಹೋಗುತ್ತಿರುವ ನಾಡಿನಲ್ಲಿ ದೇವರಾದ ಸರ್ವೇಶ್ವರ ನಿನ್ನನ್ನು ಆಶೀರ್ವದಿಸುವರೆಂದು ವಾಗ್ದಾನ ಮಾಡಿದ್ದೀನಿ. ಹೌದು ದೇವ, ಶುಭವನ್ನು ಅಶುಭವನ್ನು, ಜೀವವನ್ನು ಸಾವನ್ನು ನೀವು ನನ್ನ ಮುಂದೆ ಇಟ್ಟಿದ್ದೀರಿ. ಶುಭವನ್ನು ಹಾಗೂ ಜೀವವನ್ನು ನಾನು ಅಂಗೀಕರಿಸಿಕೊಳ್ಳಲು ಪರಿಶುದ್ಧಾತ್ಮರೇ ನನಗೆ ಸಹಾಯ ಮಾಡಿರಿ ಸ್ವಾಮಿ. ಪರಿಶುದ್ಧಾತ್ಮರೇ ನನಗೆ ಸಹಾಯ ಮಾಡಿರಿ. ಇಬ್ರಿಯರಿಗೆ ಬರೆದ ಪತ್ರ 8ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನೀವು ನುಡಿದಿದ್ದೀರಿ, ನಿಮ್ಮ ಪಾಪಗಳನ್ನು ಕ್ಷಮಿಸುವೆನು, ನಿಮ್ಮ ತಪ್ಪು ನೆಪ್ಪುಗಳನ್ನು ನೆನಪಿಗೆ ತಂದುಕೊಳ್ಳೆನು ಎಂದು ವಾಗ್ದಾನ ಮಾಡಿದ ಯೇಸುವೆ, ಮತ್ತೊಮ್ಮೆ ನಮಗೆ ದಯೆ ತೋರಿ ಸ್ವಾಮಿ. ಮತ್ತೊಮ್ಮೆ ನನಗೆ ದಯೆ ತೋರಿರಿ. ನನ್ನ ಅಪರಾಧಗಳನ್ನು ಅಳಿಸಿಬಿಡಿ, ಅವುಗಳನ್ನು ತುಳಿದು ಸಮುದ್ರಕ್ಕೆ ತಳ್ಳಿರಿ ಸ್ವಾಮಿ. ಮತ್ತೊಮ್ಮೆ ನನಗೆ ದಯೆ ತೋರಿ, ಮತ್ತೊಮ್ಮೆ ನನ್ನ ಅಪರಾಧಗಳನ್ನು ಅಳಿಸಿಬಿಡಿ, ನನ್ನ ಎಲ್ಲ ಪಾಪಗಳನ್ನು ತುಳಿದು ಸಮುದ್ರಕ್ಕೆ ತಳ್ಳಿಬಿಡಿ ದೇವ. ಕೀರ್ತನೆಗಳ ಗ್ರಂಥ 51ನೇ ಅಧ್ಯಾಯ ವಾಕ್ಯ 10-11ರಲ್ಲಿ ನುಡಿದಿರುವಂತೆ, ಕೀರ್ತನೆಗಳ ಗ್ರಂಥ 51ನೇ ಅಧ್ಯಾಯ ವಾಕ್ಯ 10-11ರಲ್ಲಿ ನುಡಿದಿರುವಂತೆ, ಅಪ್ಪ, ನನಗೆ ಶುದ್ಧ ಮನಸ್ಸನ್ನು ಶುದ್ಧ ಹೃದಯವನ್ನು ಕರುಣಿಸು ಸ್ವಾಮಿ. ಶುದ್ಧ ಹೃದಯವನ್ನು ನಿರ್ಮಿಸು ದೇವ. ನನ್ನ ಅಂತರಂಗವನ್ನು ಚೇತನಗೊಳಿಸು, ನನ್ನ ಅಂತರಂಗವನ್ನು ಚೇತನಗೊಳಿಸಿರಿ. ತಳ್ಳಬೇಡ ನನ್ನ ದೇವ ನಿಮ್ಮ ಸನ್ನಿಧಿಯಿಂದ, ತಳ್ಳಬೇಡಿ ನನ್ನನ್ನು ನಿಮ್ಮ ಸನ್ನಿಧಿಯಿಂದ. ದೂಡಬೇಡಿ ನಿಮ್ಮ ಪವಿತ್ರಾತ್ಮರನ್ನು ನನ್ನಿಂದ, ದೂಡಬೇಡಿ ನಿಮ್ಮ ಪವಿತ್ರಾತ್ಮರನ್ನು ನನ್ನಿಂದ. ಯೇಸುವೇ, ನಾನು ನನ್ನ ದೈಹಿಕ ಜೀವನದಲ್ಲಿ ಮಾಡಿದ ಎಲ್ಲ ಪಾಪಗಳಿಗಾಗಿ ಕ್ಷಮೆ ಬೇಡುತ್ತಿದ್ದೇನೆ ಸ್ವಾಮಿ.
ನಿಮ್ಮ ಆಶೀರ್ವಾದಕ್ಕೆ ಅಡ್ಡಿಯಾಗಿರುವ, ನಿಮ್ಮ ಪ್ರೀತಿಗೆ ಅಡ್ಡಿಯಾಗಿರುವ, ಪರಿಶುದ್ಧಾತ್ಮರ ಬರುವಿಕೆಗೆ ಅಡ್ಡಿಯಾಗಿರುವಂಥ ಎಲ್ಲ ನನ್ನ ದೈಹಿಕ ಪಾಪಗಳನ್ನು ಈ ಸಮಯದಲ್ಲಿ ಒಪ್ಪಿಕೊಳ್ಳುತ್ತಿದ್ದೇನೆ. ನಾನು ಪಾಪಿ ಯೇಸುವೆ, ನನ್ನ ಪಾಪಗಳ ಮೇಲೆ ದಯೆ ತೋರಿರಿ, ನನ್ನನ್ನು ಪರಿಶುದ್ಧಗೊಳಿಸಿರಿ. ನಿಮ್ಮ ಎರಡನೇ ಬರುವಿಕೆಯಲ್ಲಿ ನಾನು ಸಿದ್ಧಗೊಂಡು ನಿಮಗಾಗಿ ಕಾದು ಕುಳಿತಿರುವಂತೆ, ನಿಮ್ಮ ಎರಡನೇ ಬರುವಿಕೆಯಲ್ಲಿ ನಾನು ಸಂಪೂರ್ಣ ಸಿದ್ಧಗೊಂಡು ನಿಮಗಾಗಿ ಕಾದು ಕುಳಿತಿರುವ ಹಾಗೆ ನನ್ನನ್ನು ಸಿದ್ಧಪಡಿಸಿರಿ. ನರಕದ ಬಾಗಿಲಿನಿಂದ ನನ್ನನ್ನು ತಪ್ಪಿಸು ಸ್ವಾಮಿ, ನರಕದ ಬಾಗಿಲಿನಿಂದ ನನ್ನನ್ನು ತಪ್ಪಿಸಿರಿ. ಆರದ ಬೆಂಕಿಯಿಂದ ನನ್ನನ್ನು ತಪ್ಪಿಸಿರಿ. ನರಕದ ಜ್ವಾಲೆಯಿಂದ ನನ್ನನ್ನು ತಪ್ಪಿಸು ಸ್ವಾಮಿ. ಅಪ್ಪ, ನಿಮ್ಮನ್ನು ಬಿಟ್ಟರೆ ಈ ಧರೆಯಲ್ಲಿ ನನಗೆ ಜೀವೋತ್ತರ ನೀಡಲು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಎಂಬುದನ್ನು ನಾನು ವಿಶ್ವಾಸಿಸುತ್ತೇನೆ ಸ್ವಾಮಿ. ನೀವೊಬ್ಬರೇ ನನಗೆ ಜೀವೋದ್ಧಾರವನ್ನು ನೀಡುವ ದೇವರಾಗಿದ್ದೀರಿ. ನನ್ನ ಪಾಪಗಳನ್ನು, ನಾನು ಮಾಡಿದ ಪ್ರತಿಯೊಂದು ಪಾಪಗಳನ್ನು ಹಾಗೂ ಶಾಪಗಳನ್ನು ಹೊತ್ತುಕೊಂಡು ಶಿಲುಬೆಯ ಮರವನ್ನೇರಿ ನನಗಾಗಿ ವೇದನೆ ಪಟ್ಟಿರಿ, ನನಗಾಗಿ ರಕ್ತ ಸುರಿಸಿದಿರಿ. ನನ್ನ ಬಿಡುಗಡೆಗಾಗಿ, ನನ್ನನ್ನು ರಕ್ಷಿಸುವುದಕ್ಕಾಗಿ ನೀವು ಪ್ರಾಣವನ್ನು ನೀಡಿದಿರಿ. ಯೇಸುವೆ, ಕಲ್ವಾರಿ ಶಿಲುಬೆಯಲ್ಲಿ ನೀವು ಸುರಿಸಿದ ಆ ಪ್ರತಿಯೊಂದು ರಕ್ತದ ಹರಿಯಿಂದ ನನ್ನನ್ನು ರಕ್ಷಿಸಿರಿ. ನನ್ನನ್ನು ಸಂಪೂರ್ಣವಾಗಿ ತೊಳೆಯಿರಿ ಸ್ವಾಮಿ, ಪರಿಶುದ್ಧಗೊಳಿಸಿರಿ. ನನ್ನನ್ನು ಪರಿಶುದ್ಧಗೊಳಿಸು ಸ್ವಾಮಿ. ಪಾಪದ ಮಲಿನತೆಯಿಂದ ತುಂಬಿರುವಂಥ ನನ್ನ ಈ ಜೀವನವನ್ನ ಪರಿಶುದ್ಧವಾದ ಜೀವನವಾಗಿ ಮಾರ್ಪಡಿಸಿರಿ. ಪ್ರಾಮಾಣಿಕತೆಯ ಜೀವನವಾಗಿ, ಅಪ್ಪ, ನೀವು ಮೆಚ್ಚುವ ಜೀವನವಾಗಿ ಮಾರ್ಪಡಿಸಿರಿ ಯೇಸುವೆ. ಈ ಕ್ಷಣದವರೆಗೆ ನಾನು ಮಾಡಿರುವಂಥ ಪ್ರತಿಯೊಂದು ಪಾಪಗಳಿಗಾಗಿ ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತಿದ್ದೇನೆ. ದೈಹಿಕ ನನ್ನ ಜೀವನದಲ್ಲಿ ಮಾಡಿದ ಪ್ರತಿಯೊಂದು ಪಾಪಗಳು, ಅಪ್ಪ ತಂದೆಯೇ, ನಿಮ್ಮನ್ನು ನೋವುಪಡಿಸಿದ ಸಮಯಕ್ಕಾಗಿ ನಾನು ಕ್ಷಮೆ ಯಾಚಿಸುತ್ತೇನೆ. ಯಾವ ಸಮಯದಲ್ಲಿ ನಿಮಗೆ ನಾನು ನೋವುಪಡಿಸಿದ್ದೇನೋ ಆ ಎಲ್ಲ ಸಮಯಕ್ಕಾಗಿ ಕ್ಷಮೆ ಯಾಚಿಸುತ್ತಿದ್ದೇನೆ. ಪವಿತ್ರ ಆತ್ಮರಿಂದ ನಮ್ಮನ್ನು ಬೇರ್ಪಡಿಸುವಂತ ಪಾಪಗಳು ಹಾಗೂ ಅದರ ಸ್ವಭಾವಗಳಿಗಾಗಿ ಕ್ಷಮೆ ಯಾಚಿಸುತ್ತಿದ್ದೇನೆ. ಪವಿತ್ರಾತ್ಮರಿಂದ ಬೇರ್ಪಟ್ಟಂತಹ ಪಾಪಗಳನ್ನು ನಾನು ಮಾಡಿದಾಗ, ಅದರ ಸ್ವಭಾವಗಳನ್ನು ಹೊಂದಿಕೊಂಡು ಜೀವಿಸಿದ ಆ ಸಮಯಕ್ಕಾಗಿ ಕ್ಷಮೆ ಯಾಚಿಸುತ್ತೇನೆ ಸ್ವಾಮಿ. ಕಲ್ವಾರಿ ಶಿಲುಬೆಯಲ್ಲಿ ನೀವು ಸುರಿಸಿದ ಪರಿಶುದ್ಧವಾದ ರಕ್ತದಿಂದ ಯೇಸುವೇ, ನನ್ನನ್ನು ಸಂಪೂರ್ಣವಾಗಿ ತೊಳೆದು ನನ್ನನ್ನು ಕ್ಷಮಿಸಿರಿ ಸ್ವಾಮಿ. ನಾನು ಮಾಡಿರುವಂತಹ ಅಶುದ್ಧತೆಯ ಪಾಪದಿಂದ, ಒಂದೊಂದು ಅಶುದ್ಧತೆಯ ಪಾಪ, ಪರಿಶುದ್ಧವಾಗಿ ಜೀವಿಸಬೇಕಾಗಿದ್ದ ನಾನು ಅಶುದ್ಧ ಜೀವನ ಜೀವಿಸಿದ್ದಕ್ಕಾಗಿ ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತಿದ್ದೇನೆ. ಅಶುದ್ಧ ಜೀವನ ಜೀವಿಸಿದ್ದಕ್ಕಾಗಿ ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತೇನೆ ಸ್ವಾಮಿ. ನಾನು ಜೀವಿಸಿದ ಕಾಮುಕತನದ ಪಾಪದಿಂದ ನಿಮ್ಮನ್ನು ನೋಯಿಸಿದ್ದೇನೆ, ನಿಮಗೆ ವಿರುದ್ಧವಾಗಿ ಜೀವಿಸಿದ್ದೇನೆ. ಶರೀರದ ಮೇಲೆ ಆಳ್ವಿಕೆ ಮಾಡಿದ ಆ ಕಾಮುಕತನದ ಪಾಪದಿಂದ ನನ್ನನ್ನು ಕ್ಷಮಿಸಿರಿ ಅಪ್ಪ. ಆ ಕಾಮುಕತನದ ಪಾಪದಿಂದ ನನ್ನನ್ನು ಕ್ಷಮಿಸಿರಿ. ಆದರದ ಪಾಪದಿಂದ
ವ್ಯಭಿಚಾರದ ಪಾಪದಿಂದ ನನ್ನನ್ನು ಕ್ಷಮಿಸಿರಿ ದೇವ. ಮಾನಸಿಕವಾಗಿ ಶಾರೀರಿಕವಾಗಿ ಮಾಡಿದಂತಹ, ವಿಶ್ವಾಸದಲ್ಲಿ ಮಾಡಿದಂತಹ ವ್ಯಭಿಚಾರಕ್ಕಾಗಿ, ಶರೀರದ ಮುಖಾಂತರ ಮಾಡಿದ ವ್ಯಭಿಚಾರಕ್ಕಾಗಿ, ಕಣ್ಣಿನ ಮುಖಾಂತರ ಮಾಡಿದ ವ್ಯಭಿಚಾರಕ್ಕಾಗಿ, ಮನಸ್ಸಿನ ಮುಖಾಂತರ ಮಾಡಿದ ವ್ಯಭಿಚಾರಕ್ಕಾಗಿ ಯೇಸುವೇ ನಾನು ಕ್ಷಮೆ ಯಾಚಿಸುತ್ತೇನೆ ದೇವ. ನನ್ನ ಪಾಪಗಳನ್ನು ಕ್ಷಮಿಸುವ ದೇವರು ನೀವೊಬ್ಬರೇ ಆಗಿದ್ದೀರಿ. ನನ್ನ ಪಾಪಗಳನ್ನು ಕ್ಷಮಿಸುವ ದೇವರು ನೀವೊಬ್ಬರೇ ಸ್ವಾಮಿ. ನೀವಲ್ಲದೆ ಈ ಧರೆಯಲ್ಲಿ ಬೇರೆ ಯಾರಿಂದಲೂ ನನ್ನ ಪಾಪಗಳನ್ನು ಕ್ಷಮಿಸಲು ಸಾಧ್ಯವಿಲ್ಲ. ಅಪ್ಪ, ನನ್ನ ಮೇಲೆ ದಯೆ ತೋರಿರಿ, ನನ್ನ ಮೇಲೆ ಕರುಣೆ ತೋರಿರಿ ಯೇಸುವೆ. ನನ್ನ ಜೀವಿತದಲ್ಲಿ ನಾನು ಮಾಡಿದ ಎಲ್ಲ ಪಾಪಗಳಿಗಾಗಿ ಕ್ಷಮೆ ಯಾಚಿಸುತ್ತಿದ್ದೇನೆ. ನಾನು ಮಾಡಿದ ವಿಗ್ರಹ ಆರಾಧನೆಯ ಪಾಪಕ್ಕಾಗಿ ಕ್ಷಮೆ ಯಾಚಿಸುತ್ತಿದ್ದೇನೆ. ನಿಮಗೆ ನೀಡಬೇಕಾದ ಗೌರವವನ್ನು, ನಿಮಗೆ ನೀಡಬೇಕಾದ ಸ್ಥಾನಮಾನವನ್ನು ನಾನು ವಿಗ್ರಹಗಳಿಗೆ ಕೊಟ್ಟಂತಹ ಎಲ್ಲ ಸಂದರ್ಭಗಳಲ್ಲಿ, ಎಲ್ಲ ಸಂದರ್ಭಕ್ಕಾಗಿ, ಎಲ್ಲ ಸನ್ನಿವೇಶಕ್ಕಾಗಿ, ವಿಗ್ರಹಾರಾಧನೆ ಮಾಡಿದ ಎಲ್ಲ ಸಮಯಗಳಿಗಾಗಿ ಅಪ್ಪ ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತೇನೆ ಸ್ವಾಮಿ. ನಿಮಗೆ ನೀಡಬೇಕಾದಂತಹ ಗೌರವ, ನಿಮಗೆ ನೀಡಬೇಕಾದಂತಹ ಸ್ಥಾನಮಾನ, ನಿಮಗೆ ಸಲ್ಲಿಸಬೇಕಾದಂತಹ ಘನತೆಯನ್ನು ನಾನು ವಿಗ್ರಹಗಳಿಗೆ ನೀಡಿದಾಗ ಅಪ್ಪ ಎಲ್ಲೋ ನಿಮ್ಮನ್ನು ನಾನು ಅವಮಾನಪಡಿಸಿದ್ದೇನೆ. ಎಲ್ಲೋ ಒಂದು ರೀತಿಯಲ್ಲಿ ನಾನು ನಿಮ್ಮನ್ನು ಕೀಳಾಗಿ ನೋಡಿದ್ದೇನೆ ದೇವ. ಅದಕ್ಕಾಗಿ ನಿಮಗೆ ಕ್ಷಮೆ ಯಾಚಿಸುತ್ತಿದ್ದೇನೆ. ಅದಕ್ಕಾಗಿ ಕ್ಷಮೆ ಯಾಚಿಸುತ್ತೇನೆ ಸ್ವಾಮಿ. ನನ್ನ ಮೇಲೆ ಕರುಣೆ ತೋರಿರಿ, ನನ್ನ ಮೇಲೆ ದಯೆ ತೋರಿ ಯೇಸುವೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಸ್ವರ್ಗದ ಸಿಂಹಾಸನದಲ್ಲಿ ಕುಳಿತು ನನ್ನನ್ನು ವೀಕ್ಷಿಸುತ್ತಿರುವ ದೇವರೇ, ನನ್ನ ಪ್ರಾರ್ಥನೆಯನ್ನು ಆಲಿಸುತ್ತಿರುವ ದೇವರೇ, ನನ್ನನ್ನು ಕ್ಷಮಿಸುತ್ತಿರುವ ದೇವರೇ, ನನ್ನ ಪಾಪಗಳನ್ನು ತುಳಿದು ಸಮುದ್ರಕ್ಕೆ ಹಾಕುತ್ತಿರುವ ದೇವರೇ, ನಿಮಗೆ ಸ್ತೋತ್ರ ಅಪ್ಪ. ಆ ಪಾಪದ ಬಂಧನದಿಂದ ನನಗೆ ಬಿಡುಗಡೆ ನೀಡುತ್ತಿರುವ ದೇವರೇ, ನಿಮಗೆ ಸ್ತೋತ್ರ. ಮಾಟ ಮಂತ್ರದ ಪಾಪಗಳನ್ನು ನಾನು ಮಾಡಿದ ಎಲ್ಲ ಸಮಯಗಳನ್ನು, ಮಾಟ ಮಂತ್ರ ಮಾಡಿದ ಎಲ್ಲ ಸಮಯಕ್ಕಾಗಿ, ಆ ಎಲ್ಲ ಪಾಪಗಳಿಗಾಗಿ ಕ್ಷಮೆ ಯಾಚಿಸುತ್ತೇನೆ ಸ್ವಾಮಿ. ಆ ಎಲ್ಲ ಸಮಯಕ್ಕಾಗಿ ನಾನು ಕ್ಷಮೆ ಯಾಚಿಸುತ್ತಿದ್ದೇನೆ. ನನ್ನನ್ನು ಕ್ಷಮಿಸಿರಿ, ನನ್ನನ್ನು ಮನ್ನಿಸಿರಿ ದೇವ. ಸೈತಾನನ ಜೊತೆ ಸೇರಿ ಸೈತಾನನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ನಾನು ಮಾಡಿದ ಪ್ರತಿಯೊಂದು ಪಾಪಗಳಿಗಾಗಿ ಕ್ಷಮೆ ಯಾಚಿಸುತ್ತಿದ್ದೇನೆ. ಹಾಗೆತನದ ಪಾಪಕ್ಕಾಗಿ ಕ್ಷಮೆ ಯಾಚಿಸುತ್ತಿದ್ದೇನೆ. ನನ್ನಲ್ಲಿರುವಂತಹ ಕ್ರೂರ ಹಾಗೆತನದ ಪಾಪಕ್ಕಾಗಿ ಕ್ಷಮೆ ಯಾಚಿಸುತ್ತಿದ್ದೇನೆ. ಅಹಂಕಾರದ ಪಾಪಕ್ಕಾಗಿ ಕ್ಷಮೆ ಯಾಚಿಸುತ್ತಿದ್ದೇನೆ ದೇವ. ಅಹಂಕಾರದ ಪಾಪಕ್ಕಾಗಿ ಕ್ಷಮೆ ಯಾಚಿಸುತ್ತಿದ್ದೇನೆ. ಜಗಳದ ಪಾಪಕ್ಕಾಗಿ, ಜಗಳ ಮಾಡಿದ ಎಲ್ಲ ಸನ್ನಿವೇಶಗಳಿಗಾಗಿ, ಎಲ್ಲ ಸಂದರ್ಭಗಳಿಂದ ನಾನು ನಿಮ್ಮನ್ನು ನೋಯಿಸಿದ್ದೇನೆ. ನನ್ನನ್ನು ಕ್ಷಮಿಸಿರಿ ಯೇಸುವೆ. ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು ತೊಳೆದು ಪರಿಶುದ್ಧಗೊಳಿಸಿರಿ. ನಿಮ್ಮ ಪರಿಶುದ್ಧವಾದ ರಕ್ತದಿಂದ ತೊಳೆದು ನನ್ನನ್ನು ಪರಿಶುದ್ಧಗೊಳಿಸಿರಿ ಸ್ವಾಮಿ. ನರಕದ ಬಾಗಿಲಿಂದ ನನ್ನನ್ನು ತಪ್ಪಿಸಿರಿ. ಆರದ ಬೆಂಕಿಯಿಂದ ನನ್ನನ್ನು ತಪ್ಪಿಸಿರಿ. ಸೈತಾನನ ಬಲೆಯಿಂದ ನನ್ನ ರಕ್ಷಿಸಿರಿ. ಪರಲೋಕಕ್ಕೆ ಬಾಧ್ಯಸ್ಥನನ್ನಾಗಿ ಮಾಡಿರಿ. ಹೊಟ್ಟೆ ಕಿಚ್ಚಿನ ಪಾಪ, ನಾನು ಪಟ್ಟಂತಹ ಹೊಟ್ಟೆ ಕಿಚ್ಚಿನ ಪಾಪಕ್ಕಾಗಿ ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತಿದ್ದೇನೆ.
ಆಜ್ಞೆಗಳಿಗೆ ವಿರುದ್ಧವಾಗಿ ಜೀವಿಸಿದ್ದೇನೆ. ವಾಕ್ಯಕ್ಕೆ ವಿರುದ್ಧವಾಗಿ ನಾನು ಜೀವಿಸಿದ್ದೇನೆ. ಯೇಸುವೇ, ದಯೆ ತೋರಿ ದೇವ, ನನ್ನ ಮೇಲೆ ಕರುಣೆ ತೋರಿರಿ. ಕರುಣೆ ತೋರುವುದಕ್ಕಾಗಿ ಸ್ತೋತ್ರ. ಕರುಣೆ ತೋರುವುದಕ್ಕಾಗಿ ಸ್ತೋತ್ರ. ಯೋಹಾನನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯದಲ್ಲಿ ವಿಚಾರಿ ಮಹಿಳೆಗೆ ನೀವು ಕ್ಷಮೆಯನ್ನು ನೀಡಿದಿರಿ, ನನಗೂ ಕೂಡ ಕ್ಷಮೆಯನ್ನು ನೀಡು ದೇವ. ನಾನು ಮಾಡಿದ ಒಂದೊಂದು ಪಾಪಗಳಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ, ಮೊರೆ ಇಡುತ್ತಿದ್ದೇನೆ. ನನ್ನ ಪಾಪಗಳಿಗೆ ಕ್ಷಮೆ ನೀಡಿರಿ. ಕ್ರೋಧದ ಪಾಪಕ್ಕಾಗಿ, ಸ್ವಾರ್ಥ ಭೇದದ ಪಾಪಕ್ಕಾಗಿ, ಪಕ್ಷಪಾತದ ಪಾಪಕ್ಕಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ, ನಾನು ಮೊರೆ ಇಡುತ್ತಿದ್ದೇನೆ. ಈ ಪಾಪಗಳನ್ನು ಮಾಡಿದ ಎಲ್ಲ ಸಮಯಕ್ಕಾಗಿ, ಈ ಪಾಪಗಳನ್ನು ಮಾಡಿ ವ್ಯರ್ಥ ಮಾಡಿಕೊಂಡಂತ ಆ ಸಮಯಕ್ಕಾಗಿ ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತೇನೆ ದೇವ. ನಿಮ್ಮನ್ನು ಸ್ತುತಿಸಿ, ನಿಮ್ಮನ್ನು ಆರಾಧಿಸಿ, ನಿಮ್ಮ ನಾಮವನ್ನು ಮಹಿಮೆಪಡಿಸಿ, ನಿಮ್ಮ ಎಲ್ಲ ಮಹತ್ ಕಾರ್ಯಗಳನ್ನು ಈ ಲೋಕಕ್ಕೆ ಪ್ರಚುರಪಡಿಸುವುದಕ್ಕಾಗಿ ನೀವು ನನ್ನನ್ನು ರಾಜಯಾಜಕನನ್ನಾಗಿ ಆರಿಸಿಕೊಂಡಿದ್ದೀರಿ, ಪ್ರವಾದಿಯನ್ನಾಗಿ ಆರಿಸಿಕೊಂಡಿದ್ದೀರಿ. ಆದರೂ ಕೂಡ ಈ ಕಾರ್ಯಗಳನ್ನು ನಾನು ಮಾಡದೆ, ನಿಮ್ಮ ನಾಮವನ್ನು ಮಹಿಮೆಪಡಿಸದೆ, ನಿಮ್ಮನ್ನು ಘನಪಡಿಸದೆ, ನಿಮ್ಮನ್ನು ಆರಾಧಿಸದೆ, ಪ್ರವಾದಿಯಾಗಿ ಜೀವಿಸದೆ, ರಾಜಯಾಜಕನಾಗಿ ಜೀವಿಸದೆ, ಸೈತನನ ಜೊತೆ ಸೇರಿ ಈ ಎಲ್ಲ ಪಾಪಗಳು, ಮಾಡಿದಂಥ ಪ್ರತಿಯೊಂದು ಪಾಪಗಳು, ಹಾಗೆತನ, ಅಹಂಕಾರ, ಜಗಳ, ಹೊಟ್ಟೆಕಿಚ್ಚು, ಕ್ರೋಧ, ಸ್ವಾರ್ಥಭೇದ, ಪಕ್ಷಪಾತ, ಮತ್ಸರ, ಕುಡುಕುತನ, ದುಂದೌತಣ, ಈ ಎಲ್ಲ ಪಾಪಗಳನ್ನು ನಾನು ಮಾಡಿ ನನ್ನ ಸಮಯವನ್ನು, ನೀವು ನನಗೆ ಕೊಟ್ಟಂತಹ ಸಮಯವನ್ನು ದುರ್ಬಳಕೆ ಮಾಡಿಕೊಂಡಿದ್ದೇನೆ. ನೀವು ಕೊಟ್ಟಂತಹ ಅತ್ಯಮೂಲ್ಯವಾದ ಆ ಜೀವನವನ್ನು ನಾನು ನಾಶ ಮಾಡಿಕೊಂಡಿದ್ದೇನೆ ಸ್ವಾಮಿ. ಅದಕ್ಕಾಗಿ ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತಿದ್ದೇನೆ. ಅದಕ್ಕಾಗಿ ನಿಮ್ಮಲ್ಲಿ ನನ್ನ ಮೊರೆ ಇಡುತ್ತಿದ್ದೇನೆ ದೇವ. ನನ್ನ ಆ ಸಮಯ, ಕಳೆದುಕೊಂಡಂಥ ಆ ಸಮಯಕ್ಕಾಗಿ ನಾನು ವ್ಯಥೆ ಪಡುತ್ತಿದ್ದೇನೆ. ಮಾಡಿದಂಥ ಪಾಪಗಳಿಗಾಗಿ ವ್ಯಥೆ ಪಡುತ್ತಿದ್ದೇನೆ, ದುಃಖ ಪಡುತ್ತಿದ್ದೇನೆ ಸ್ವಾಮಿ. ನನ್ನ ಮೇಲೆ ಕರುಣೆ ತೋರಿರಿ ಯೇಸುವೇ, ನನ್ನ ಮೇಲೆ ಕರುಣೆ ತೋರಿರಿ. ನನ್ನ ಪಾಪಗಳಿಂದ ನನ್ನನ್ನು ಬೇರ್ಪಡಿಸಿರಿ ದೇವ. ನನ್ನ ಪಾಪಗಳಿಂದ ನನ್ನನ್ನು ಬೇರ್ಪಡಿಸುವುದಕ್ಕಾಗಿ ಸ್ತೋತ್ರ. ನರಕದ ಬಾಗಿಲಿನಿಂದ ನನ್ನನ್ನು ತಪ್ಪಿಸುವುದಕ್ಕಾಗಿ ಸ್ತೋತ್ರ. ನರಕದ ಬಾಗಿಲಿಂದ ನನ್ನನ್ನು ತಪ್ಪಿಸುವುದಕ್ಕಾಗಿ ಸ್ತೋತ್ರ. ನರಕದ ಪ್ರತಿಯೊಂದು ಸ್ಥಳಗಳಿಂದ ನನ್ನನ್ನು ತಪ್ಪಿಸುವುದಕ್ಕಾಗಿ ಸ್ತೋತ್ರ. ಮೀಕನ ಗ್ರಂಥ 7ನೇ ಅಧ್ಯಾಯ 18ರಲ್ಲಿ ನುಡಿದಿರುವ ಹಾಗೆ ನಿಮ್ಮಂಥ ದೇವರು ಯಾರು ಇಲ್ಲ ಸ್ವಾಮಿ. ನಿಮ್ಮ ಹಾಗೆ ಕ್ಷಮಿಸುವ ದೇವರು, ನಿಮ್ಮ ಹಾಗೆ ಪ್ರೀತಿಸುವ ದೇವರು ಯಾರೂ ಇಲ್ಲ ದೇವ. ನನ್ನ ಎಲ್ಲ ಪಾಪಗಳನ್ನು ನೀವು, ನನ್ನ ಎಲ್ಲ ಪಾಪಗಳಿಗೆ ಕ್ಷಮೆ ನೀಡಿದಿರಿ, ಅದಕ್ಕಾಗಿ ಸ್ತೋತ್ರ. ನನ್ನ ಎಲ್ಲ ಪಾಪಗಳನ್ನು ಅಳಿಸಿ ಹಾಕಿದಿರಿ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಪಾಪದ ಬಂಧನಗಳಿಂದ ನನಗೆ ಬಿಡುಗಡೆ ನೀಡಿದಿರಿ, ಅದಕ್ಕಾಗಿ ಸ್ತೋತ್ರ. ಪ್ರತಿಯೊಂದು ಪಾಪಗಳು ಮಾಡಿದ ಆ ಸಮಯವನ್ನು ನೀವು ಮತ್ತೆ ನನಗೆ ನೀಡುತ್ತಿರುವುದಕ್ಕಾಗಿ ಸ್ತೋತ್ರ. ನಿಮ್ಮನ್ನು ಸ್ತುತಿಸಲು, ನಿಮ್ಮನ್ನು ಆರಾಧಿಸಲು, ನಿಮ್ಮ ನಾಮವನ್ನು ಘನಪಡಿಸಲು, ನಿಮ್ಮ ನಾಮವನ್ನು ಮಹಿಮೆಪಡಿಸಲು ನೀವು ನನಗೆ ಪರಿಶುದ್ಧ ಆತ್ಮರ ಶಕ್ತಿಯಿಂದ ನನ್ನನ್ನು ತುಂಬಿಸುತ್ತಿರುವುದಕ್ಕಾಗಿ ಸ್ತೋತ್ರ. ನನ್ನ ನೆರವಿಗೆ ಪರಿಶುದ್ಧಾತ್ಮನ ನೀಡಿದಕ್ಕಾಗಿ ಸ್ತೋತ್ರ. ಸದಾಕಾಲ ನನ್ನ ಜೊತೆಯಲ್ಲಿ ಪರಿಶುದ್ಧಾತ್ಮನ ಇರುವಂತೆ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಕಳೆದುಕೊಂಡಂಥ ಆ ಸಮಯವನ್ನು ಇನ್ನೂ ಹೆಚ್ಚಾಗಿ ನಾನು ನಿಮ್ಮನ್ನು ಸ್ತುತಿಸಿ, ನಿಮ್ಮನ್ನು ಘನಪಡಿಸಿ, ನಿಮ್ಮನ್ನು ಆರಾಧಿಸಿ, ನಿಮ್ಮ ನಾಮವನ್ನು ಮಹಿಮೆಪಡಿಸಿ, ಒಬ್ಬ ರಾಜಯಾಜಕನಾಗಿ, ಒಬ್ಬ ಪ್ರವಾದಿಯಾಗಿ ಈ ಲೋಕದಲ್ಲಿ ಈ ಲೋಕದ ಜನರಿಗೆ ನಿಮ್ಮ ಮಹತ್ ಕಾರ್ಯಗಳನ್ನು, ನಿಮ್ಮ ಎಲ್ಲ ಮಹತ್ ಕಾರ್ಯಗಳನ್ನು ಈ ಲೋಕಕ್ಕೆ ಪ್ರಚುರಪಡಿಸುವುದಕ್ಕಾಗಿ ನನಗೆ ಅಧಿಕಾರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಧಿಕಾರವನ್ನು ನಾನು ಇನ್ನೂ ಹೆಚ್ಚು ಬಳಸುವಂತೆ ನನ್ನನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ನನಗೆ ಜ್ಞಾನವನ್ನು ನೀಡುತ್ತಿರುವುದಕ್ಕಾಗಿ ಸ್ತೋತ್ರ. ಮತ್ತಾಯನ ಬರೆದ ಶುಭ ಸಂದೇಶ 10ನೇ ಅಧ್ಯಾಯ 8ನೇ ವಾಕ್ಯದ ಶಕ್ತಿಯನ್ನು ನನ್ನನ್ನು ಈ ಲೋಕದಲ್ಲಿ ನಾನು ಬಳಸಿಕೊಳ್ಳುವಂತೆ ನನ್ನನ್ನು ನೀವು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಲೂಕನು ಬರೆದ ಶುಭ ಸಂದೇಶ 9ನೇ ಅಧ್ಯಾಯ ವಾಕ್ಯ 1ರ ಆ ಅಧಿಕಾರವನ್ನು ನಾನು ಬಳಸಿಕೊಳ್ಳುವಂತೆ ನನಗೆ ಅಧಿಕಾರವನ್ನು ನೀಡುತ್ತಿರುವುದಕ್ಕಾಗಿ ಸ್ತೋತ್ರ. ಲೂಕನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ
ವಾಕ್ಯ 19ರ ಶಕ್ತಿಯನ್ನು ಈ ಲೋಕದಲ್ಲಿ ಬಳಸಿಕೊಳ್ಳುವುದಕ್ಕೆ ನೀವು ನನಗೆ ಅಧಿಕಾರವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸುವೆ, ಎಲ್ಲ ಸಮಯದಲ್ಲೂ ನೀವು ನನ್ನ ಜೊತೆಯಲ್ಲಿರುವುದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮರ ಶಕ್ತಿಯಿಂದ ನನ್ನ ತುಂಬಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಸಮಯದಲ್ಲೂ ನೀವು ನನ್ನ ಮುಂದೆ ಹೋಗುತ್ತಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಕಾರ್ಯಗಳನ್ನು ಆಶೀರ್ವದಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ನಾನು ಮಾಡುವ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ಯೋಜನೆಯ ಕೆಲಸ ಕಾರ್ಯಗಳಾಗಿರಲಿ ಸ್ವಾಮಿ. ನಾನು ಮಾಡುವ ಎಲ್ಲ ಒಂದೊಂದು ಕಾರ್ಯಗಳು ನಿಮ್ಮ ನಾಮವನ್ನು ಮಹಿಮೆಪಡಿಸುವಂಥ ಕಾರ್ಯಗಳಾಗಿರಲಿ ಅಪ್ಪ. ನಿಮ್ಮ ಯೋಜನೆಯಿಂದ ತುಂಬಿದ ಕಾರ್ಯಗಳಾಗಿರಲಿ ದೇವ. ಅಪ್ಪ, ನಾನು ಮಾಡುವ ಎಲ್ಲ ಆಲೋಚನೆಗಳು ನಿಮ್ಮ ಆಲೋಚನೆಗಳಾಗಿರಲಿ ಸ್ವಾಮಿ. ನಾನು ಮಾತನಾಡುವ ಒಂದೊಂದು ವಾಕ್ಯಗಳು ನಿಮ್ಮ ಬಾಯಂತಿರಲಿ ಸ್ವಾಮಿ. ನನ್ನನ್ನು ನಿಮ್ಮ ಬಾಯಾಗಿಟ್ಟುಕೊಂಡಿರುವುದಕ್ಕಾಗಿ ಸ್ತೋತ್ರ. ಅಪ್ಪ, ಈ ಸಮಯದಲ್ಲಿ ನಾನು ಮಾಡಿದ ಎಲ್ಲ ಪಾಪಗಳಿಗಾಗಿ ಕ್ಷಮೆ ಬೇಡಿದ್ದೇನೆ ಸ್ವಾಮಿ. ನಾನು ಎಲ್ಲ ಪಾಪಗಳನ್ನು ಹರಿಕೆ ಮಾಡಿಕೊಂಡಿದ್ದೇನೆ, ನಮ್ಮ ಎಲ್ಲ ಪಾಪಗಳನ್ನು ಒಪ್ಪಿಕೊಂಡಿದ್ದೇನೆ. ಅಪ್ಪ, ನನ್ನ ಪಾಪಗಳ ಮೇಲೆ ದಯೆ ತೋರಿರಿ. ನನ್ನ ಪಾಪಗಳಿಂದ ನನಗೆ ಸಂಪೂರ್ಣವಾದ ಬಿಡುಗಡೆ ನೀಡಿರಿ. ನಾನು ಹೊತ್ತುಕೊಂಡಂಥ ಎಲ್ಲ ಶಾಪಗಳು, ಜನರ ಶಾಪಗಳು, ನಿಮ್ಮ ಶಾಪಗಳು ಅಪ್ಪ, ಎಲ್ಲ ಶಾಪಗಳಿಗಾಗಿ ನಾನು ಕ್ಷಮೆ ಯಾಚಿಸುತ್ತಿದ್ದೇನೆ. ನನ್ನನ್ನು ಬಿಡುಗಡೆಗೊಳಿಸಿರಿ, ಶಾಪದಿಂದ ನನ್ನನ್ನು ಬಿಡುಗಡೆಗೊಳಿಸಿರಿ. ಇನ್ನು ಮುಂದೆ ನಾನು ಸೈತಾನನೊಂದಿಗೆ ಮಾಡಿಕೊಂಡಿರುವಂತಹ ಎಲ್ಲ ಒಪ್ಪಂದಗಳನ್ನು, ಪ್ರತಿಯೊಂದು ಒಪ್ಪಂದಗಳನ್ನು, ಇಲ್ಲಿಯವರೆಗೆ ನಾನು ಮಾಡಿಕೊಂಡಿರುವಂಥ ಎಲ್ಲ ಒಪ್ಪಂದಗಳನ್ನು ಯೇಸುವೆ, ನಿಮ್ಮ ಪರಿಶುದ್ಧವಾದ ರಕ್ತದ ಶಕ್ತಿಯಿಂದಲೂ, ನಿಮ್ಮ ಅತಿ ಉನ್ನತವಾದ ನಾಮ, ಶ್ರೇಷ್ಠವಾದ ನಾಮ ಯೇಸು ಎಂಬ ನಾಮದ ಶಕ್ತಿಯಿಂದ ಆ ಎಲ್ಲ ಒಪ್ಪಂದಗಳು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳ್ಳಲಿ. ಸೈತಾನನೊಂದಿಗೆ ಮಾಡಿಕೊಂಡಿರುವಂಥ ಎಲ್ಲ ಒಪ್ಪಂದಗಳು ನಿಷ್ಕ್ರಿಯಗೊಳ್ಳಲಿ ಸ್ವಾಮಿ. ಯಾವುದೇ ಒಪ್ಪಂದಗಳನ್ನು ನಾನು ಮಾಡಿಕೊಳ್ಳದ ಹಾಗೆ ಅಪ್ಪ, ಪವಿತ್ರ ಆತ್ಮನೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಂಡು ಪವಿತ್ರಾತ್ಮರ ಯೋಜನೆಯ ಮುಖಾಂತರ ಪವಿತ್ರಾತ್ಮರೊಂದಿಗೆ ನಾನು ಜೀವಿಸುವಂತೆ, ಪವಿತ್ರಾತ್ಮರ ಯೋಜನೆಯಂತೆ ಈ ಪವಿತ್ರಾತ್ಮರ ಬಲದಿಂದ ನಾನು ತುಂಬಿ ಜೀವಿಸುವಂತೆ ನನ್ನನ್ನು ಆಶೀರ್ವದಿಸಿ, ನನ್ನನ್ನು ಬಲಪಡಿಸಿರಿ ಯೇಸುವೆ. ಅಪ್ಪ, ನೀವು ಸದಾಕಾಲ ನನ್ನ ಜೊತೆಯಲ್ಲಿರೋದಕ್ಕಾಗಿ ಸ್ತೋತ್ರ. ಅಬ್ರಹಾಮನ ಜೊತೆಯಲ್ಲಿದ್ದ ದೇವರೇ, ಈಸಾಕನ ಜೊತೆಯಲ್ಲಿದ್ದ ದೇವರೇ, ಯಾಕೋಬನ ಜೊತೆಯಲ್ಲಿದ್ದ ದೇವರೇ, ಮೋಶೆಯ ಜೊತೆಯಲ್ಲಿದ್ದ ದೇವರೇ, ದಾನಿಯೇಲನ ಜೊತೆಯಲ್ಲಿದ್ದ ದೇವರೇ, ದಾವೀದನ ಜೊತೆಯಲ್ಲಿದ್ದಂಥ ದೇವರೇ, ಎಲಿಯ ಪ್ರವಾದಿಗಳ ಜೊತೆಯಲ್ಲಿದ್ದಂಥ ದೇವರೇ, ಮಾತಿ ಮರಿಯಮ್ಮನವರಲ್ಲಿದ್ದಂಥ ದೇವರೇ, ಅಪ್ಪ, ನನ್ನ ಜೊತೆಯಲ್ಲೂ ನೀವಿರುವುದಕ್ಕಾಗಿ ಸ್ತೋತ್ರ. ಸಂತ ಪೌಲರನ್ನು ನೀವು ಆರಿಸಿಕೊಂಡ ಹಾಗೆ ಅಪ್ಪ, ಸಂತ ಪೌಲರನ್ನು ನೀವು ಆರಿಸಿಕೊಂಡ ಹಾಗೆ ನೀವು ನನ್ನನ್ನು ಆರಿಸಿಕೊಂಡಿರುವುದಕ್ಕಾಗಿ ಸ್ತೋತ್ರ. ಅಪ್ಪ, ನೀವು ನಿಮ್ಮ ಯೋಜನೆಯನ್ನು ನೆರವೇರಿಸಲು, ನಿಮ್ಮ ಯೋಜನೆಯನ್ನು ಬಲಪಡಿಸಲು ನನಗೆ ಶಕ್ತಿಯನ್ನು ನೀಡಿರಿ ಸ್ವಾಮಿ. ಅಪ್ಪ, ಧೈರ್ಯವನ್ನು ನೀಡಿರಿ ದೇವ. ಅಪ್ಪ, ನೀವು ನನಗೆ ಬೆಳಕಾಗಿ, ನನಗೆ ಸತ್ಯವಾಗಿ, ಮಾರ್ಗವಾಗಿ ನೀವಿರುವುದಕ್ಕಾಗಿ ಸ್ತೋತ್ರ. ಈ ದಿನ ನಾನು ಮಾಡಲಿರುವ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿರಿ. ನಾನು ಹೋಗುವ ಮಾರ್ಗಗಳನ್ನು ಆಶೀರ್ವದಿಸಿರಿ. ಈ ದಿನ ನಾನು ಯಾರ್ಯಾರನ್ನು ಭೇಟಿ ಮಾಡುತ್ತಿದ್ದೀನೋ ಎಲ್ಲರನ್ನೂ ಆಶೀರ್ವದಿಸಿರಿ. ನಾನು ಮಾಡುವ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ನಾಮವನ್ನು ಮಹಿಮೆಪಡಿಸುವಂಥ ಕಾರ್ಯಗಳಾಗಿರಲಿ ಸ್ವಾಮಿ. ಎಲ್ಲ ಬೆಳಕಿನ ಕಾರ್ಯಗಳಾಗಿರಲಿ ಯೇಸುವೆ. ಪರಲೋಕದ ದ್ವಾರಗಳ ಮುಖಾಂತರ, ಪರಲೋಕದ ದ್ವಾರದ ಮುಖಾಂತರ ನಾನು ಪ್ರವೇಶ ಮಾಡುವಂತಹ ಶಕ್ತಿಯಿಂದ ನಾನು ತುಂಬಿಸಿರಿ. ಅಪ್ಪ, ಮುಂದಿನ ನನ್ನ ಎಲ್ಲ ಜೀವನದ ಸಮಯಗಳು ಅಪ್ಪ, ನಿಮ್ಮ ನಾಮವನ್ನು ಮಹಿಮೆಪಡಿಸುವಂತಹ, ನಿಮ್ಮ ನಾಮವನ್ನು ಘನಪಡಿಸುವಂತಹ, ನಿಮ್ಮ ಅಮೂಲ್ಯವಾದ ಆ ಸತ್ಕಾರ್ಯಗಳನ್ನು ಅಪ್ಪ ನಾನು ಈ ಲೋಕದ ಜನರಿಗೆ ಸಾರಲು, ಪ್ರಚುರಪಡಿಸಲು ನನಗೆ ಇನ್ನೂ ಹೆಚ್ಚು ಬಲವನ್ನು ನೀಡಿರಿ ಸ್ವಾಮಿ. ಇನ್ನೂ ಹೆಚ್ಚು ಜ್ಞಾನವನ್ನು ನೀಡಿರಿ ಅಪ್ಪ. ನನ್ನ ಜೊತೆಯಲ್ಲಿದ್ದು ನನ್ನನ್ನು ಮುನ್ನಡೆಸುವುದಕ್ಕಾಗಿ ಸ್ತೋತ್ರ. ಇಲ್ಲಿಯ ತನಕ ಅಪ್ಪ ಈ ಒಂದು ಪರಿಶುದ್ಧವಾದ ದಿನವನ್ನು ಕೊಟ್ಟಿದ್ದೀರಿ. ಈ ಒಂದು ಪರಿಶುದ್ಧವಾದ ದಿನದಲ್ಲಿ ಪ್ರಾರ್ಥಿಸುವ, ನಿಮ್ಮ ಸನ್ನಿಧಿಯಲ್ಲಿ ಬರುವಂಥ ಒಂದು ಯೋಗ್ಯತೆಯನ್ನು ಕೊಟ್ಟಿದ್ದೀರಿ ಸ್ವಾಮಿ. ಯಾವ ಯೋಗ್ಯತೆಯೂ ಇಲ್ಲದ ನನಗೆ ಒಂದು ಯೋಗ್ಯತೆಯನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಕರ್ತರೆ. ಅಪ್ಪ, ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಇಲ್ಲಿಯವರೆಗೆ ನೀವು ಆಹಾರವನ್ನು ನೀಡಿದ್ದೀರಿ, ಅದಕ್ಕಾಗಿ ತಕ್ಕ ಸಮಯದಲ್ಲಿ ಆಹಾರ ನೀಡಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಅಪ್ಪ, ಕುಡಿಯಲು ನೀರನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಅಪ್ಪ, ಉಸಿರಾಡಲು ಗಾಳಿಯನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಒಳ್ಳೆಯ ಸ್ನೇಹಿತರನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಅಪ್ಪ, ನನ್ನನ್ನು ಬಲಪಡಿಸಲು ಯಾಜಕರನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಅಪ್ಪ, ಕೊಟ್ಟಂತಹ ಎಲ್ಲ ಸ್ನೇಹಿತರಿಗಾಗಿ ಸ್ತೋತ್ರ. ನನ್ನನ್ನು ಸನ್ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಒಳ್ಳೊಳ್ಳೆಯ ಮಾರ್ಗದರ್ಶಕರನ್ನು ನೀಡಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ವಾಕ್ಯಗಳನ್ನು ಆಲಿಸಲು ವ್ಯಕ್ತಿಗಳನ್ನು ನೀಡಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಆಲಯಗಳಲ್ಲಿ ನನಗೊಂದು ಸ್ಥಾನಮಾನವನ್ನು ಇಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಇಲ್ಲಿಯವರೆಗೆ ನೀವು ನನ್ನ ಜೀವನದಲ್ಲಿ ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ
ದುಡಿಯುವುದಕ್ಕಾಗಿ ಒಂದು ವಾಹನವನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಆ ದುಡಿಮೆಯ ಪ್ರತಿದಿನ ನೀವು ನನಗೆ ದುಡಿಮೆಯನ್ನು ನೀಡುತ್ತಿರುವುದಕ್ಕಾಗಿ ಸ್ತೋತ್ರ. ನನ್ನ ಜೊತೆಯಲ್ಲಿರೋದಕ್ಕಾಗಿ ಸ್ತೋತ್ರ. ನನ್ನ ಎಲ್ಲ ಸಮಯದಲ್ಲೂ ನನ್ನನ್ನು ಆಶೀರ್ವದಿಸಿ ನಿಮ್ಮ ಅಂಗೈಯಲ್ಲಿಟ್ಟು ಪೋಷಿಸಿ, ಸೈತನ ಎಲ್ಲ ಬಲೆಗಳಿಂದ, ಸೈತನ ಎಲ್ಲ ಯೋಜನೆಗಳಿಂದ ನನ್ನನ್ನು ರಕ್ಷಿಸಿ ಕಾಪಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಅಪ್ಪ, ನೀವು ನನ್ನ ಜೀವನದಲ್ಲಿ ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ, ಎಲ್ಲ ಪ್ರತಿಯೊಂದು ಕಾರ್ಯಗಳಿಗಾಗಿ ಅಪ್ಪ ಪ್ರಭು ಯೇಸು ಕ್ರಿಸ್ತರ ಅತಿ ಉನ್ನತವಾದ ನಾಮ, ಶ್ರೇಷ್ಠವಾದ ನಾಮದ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೀನಿ ನನ್ನ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿಯಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ, ಆದಿಯಲ್ಲಿ ಇದ್ದಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್. ಸ್ತುತಿ ಘನ ಮಹಿಮೆ ಅಪ್ಪ ನಿಮ್ಮೊಬ್ಬರಿಗೆ ಮಾತ್ರ ಸಲ್ಲಲಿ. ಆಮೇನ್.